ಓಂ ಶ್ರೀ ಸತ್ ಉಪಹಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ದ್ರವರಾಂತಕಾಯ ದ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 25/8/2024 31/8/2024 ವಾರ ಭವಿಷ್ಯ. ಈ ವರ್ಷ ವಾರದಲ್ಲಿ ದಿನ ವಿಶೇಷಗಳನ್ನು ನೋಡಿದಾಗ 26/8/2024 ಶ್ರಾವಣ ಸೋಮವಾರ. ಆವತ್ತಿನ ದಿವಸವೇ ಕೃಷ್ಣ ಜನ್ಮಾಷ್ಟಮಿ ಇರತಕ್ಕಂಥದ್ದು. ಅದೇ ಶ್ರಾವಣ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಬರುವಂಥ ದಿವಸವೇ ಮಿಥುನ ರಾಶಿಗೆ ಕುಜ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. 27/8/2024 ಮಂಗಳವಾರ ಮಂಗಳಗೌರಿ ವ್ರತವಿರ್ತಕ್ಕಂಥದ್ದು. 31/8/2024 ಶನಿವಾರ ಶನಿ ಪ್ರದೋಷ, ಶ್ರಾವಣ ಶನಿವಾರದ ಪ್ರದೋಷ, ಕೊನೆಯ ಶನಿವಾರ. ಮತ್ತಿನ್ಯಾವತ್ತು ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಶ್ರಾವಣ ಶನಿವಾರ ಬರ್ಬೋದು, ಪ್ರತಿ ವರ್ಷವೂ ಬರ್ತದೆ. ಶ್ರಾವಣ ಶನಿವಾರ ಪ್ರದೋಷ ಬರ್ತಕ್ಕಂಥದ್ದು ಅಪರೂಪ ಮತ್ತು ವಿರಳಾತಿ ವಿರಳ. ಹಾಗಾಗಿ ಶ್ರಾವಣ ಶನಿವಾರದ ಪ್ರದೋಷವನ್ನು ಸದುಪಯೋಗಪಡಿಸಿಕೊಳ್ತಕ್ಕಂಥದ್ದು ಸೂಕ್ತ. ಮತ್ತು 28 ಬುಧವಾರ ಬುಧ ವಕ್ರತ್ಯಾಗವಾಗ್ತಾ ಇರುವಂಥದ್ದು. ಇಲ್ಲಿವರೆಗೆ ವಕ್ರನಾಗಿದ್ದ, ಈಗ ವಕ್ರತ್ಯಾಗವಾಗ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಫಲವನ್ನು ಕೊಡೋದಕ್ಕೆ ದಾರಿ ಆಗ್ತಕ್ಕಂಥದ್ದಕ್ಕೆ ದಾರಿ. ಇಲ್ಲಿವರೆಗೆ ಯಾರಿಗೆ ಕೆಡುಕನ್ನು ಮಾಡಬೇಕಾಗಿತ್ತೋ ಅವ್ರಿಗೆ ಒಳ್ಳೆಯದನ್ನು ಮಾಡಿದ್ದಾನೆ, ಯಾರಿಗೆ ಒಳ್ಳೇದು ಮಾಡಬೇಕಾಗಿತ್ತೋ ಅವ್ರಿಗೆ ಕೆಡುಕನ್ನು ಮಾಡಿರ್ತಾನೆ ಬುಧ. ಈಗ ಒಂದು ನೇರ ಸಂಚಾರವಾಗೋದ್ರಿಂದ, ವಕ್ರತ್ಯಾಗವಾಗೋದ್ರಿಂದ ಸಾಮಾನ್ಯವಾಗಿ ಯಾರ್ಯಾರಿಗೆ ಒಳ್ಳೆಯ ಫಲವನ್ನು ಕೊಡಬೇಕು ಕರೆಕ್ಟಾಗಿ ಕೊಡೋದಕ್ಕೆ ದಾರಿ ಆಗ್ತದೆ. ಈ ವಾರದಲ್ಲಿರ್ತಕ್ಕಂಥ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ವೃಷಭ ರಾಶಿನಲ್ಲಿ ಗುರು ಇದ್ದಾನೆ. ಮಿಥುನ ರಾಶಿಗೆ ವೃಷಭ ರಾಶಿನ ಗುರು ಇದ್ದಾನೆ. ಅದೇ ವೃಷಭ ರಾಶಿನ ಕುಜ ಇರ್ತಾನೆ. ಆ ಕುಜ ಮಿಥುನ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಆಗಾಗಲೇ ಹೇಳಿದ್ದೀನಿ. ಬುಧ ವಕ್ರನಾಗಿದ್ದಾನೆ, ವಕ್ರತ್ಯಾಗ ಹಾಕ್ತಾನೆ ಕಟಕ ರಾಶಿನಲ್ಲಿ. ಸಿಂಹರಾಶಿನಲ್ಲಿ ರವಿ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಶುಕ್ರನಿರ್ತಕ್ಕಂಥ ಒಂದು ಪ್ರಭಾವ. ಶುಕ್ರನಿರ್ತ ಪ್ರಭಾವವೂ ಕೂಡ ಸ್ವಲ್ಪ ಬದಲಾವಣೆಗಳಾಗೋದಕ್ಕೆ ದಾರಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಅಂದರೆ ಕನ್ಯಾ ರಾಶಿಲಿ ಸಂಚಾರವನ್ನು ಮಾಡ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದು ಹೇಳ್ತದೆ. ಶುಕ್ರ ನೀಚ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರ ಕೇತು ಕನ್ಯಾ ರಾಶಿನಲ್ಲಿದ್ದಾನೆ. ನೀಚ ಶುಕ್ರನಿಗೆ ಕೇತು ಬೇರೆ ಸೇರ್ಕೊಂಡ್ಬಿಡ್ತಾನೆ. ಇನ್ನಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸಬೇಕಾಗುತ್ತೆ ಕೆಲವೊಂದು ಕ್ಷೇತ್ರದವರು. ಇನ್ನು ಕುಂಭರಾಶಿನಲ್ಲಿ ಶನಿ ವಕ್ರನಾಗಿ ಕುಳಿತಿರ್ತಕ್ಕಂಥದ್ದು ಪೂರ್ವಾಭಾದ್ರಪದ ನಕ್ಷತ್ರದ ಪ್ರಭಾವದಲ್ಲಿ. ಮತ್ತು ಮೀನರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು. ಇನ್ನು ಚಂದ್ರ ಯಥಾವತ್ತು ಮೇಷ, ವೃಷಭ, ಮಿಥುನ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಮೇಷರಾಶಿನವ್ರಿಗೆ ಸ್ವಲ್ಪ ಕೋಪ, ತಾಪ, ಹಠ, ಮುಂಗೋಪ, ಸ್ಟ್ರೆಂತ್ ಜಾಸ್ತಿ ಇರ್ತಕ್ಕಂಥದ್ದು, ಎಲ್ಲರ ಮೇಲೂ ಸ್ವಲ್ಪ ಆಕ್ರಮಣ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಸ್ವಲ್ಪ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ತಾಳ್ಮೆ ಬಹಳ ಕಡಿಮೆ ಅಂತಕ್ಕಂಥದ್ದು, ತುಂಬ ಬೇಗ ಆಗಿಬಿಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯೋ ಇಂಥವೇನಾದರೂ ಯಥೇಚ್ಛವಾಗಿ ನಿರ್ಮಾಣವಾಗುವಂಥದ್ದು. ಕೆಲಸವನ್ನೂ ಹಾಗೇ ಆಕ್ಟಿವ್ ಆಗಿ ಮಾಡ್ತೀವಿ, ಅದೇ ಆತರ ಸ್ವಭಾವ ಅಂತಕ್ಕಂಥದ್ದು ಇಂಥವೆಲ್ಲವೂ ಕೂಡ ನಿರ್ಮಾಣ ಆಗುವಂತಹ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ತುಂಬ ಆತ್ರ ಅಂತಕ್ಕಂಥದ್ರಿಂದ ಅವಘಡಗಳನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡುವಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಅದ್ಭುತವಾದಂಥ ರೀತಿಯಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಆದರೂ ಕೂಡ ಶುಕ್ರ ಪ್ರಭಾವ ಅಂತಕ್ಕಂಥ ನಿಮಗೆ ಬಲವಾಗಿ ನಿಂತಿಲ್ವಲ್ಲ, ಅದು ಎಲ್ಲೋ ಸಣ್ಣದಾಗಿ ವಿರೋಧವನ್ನು ತರಬಹುದು. ಕೇತು ಬೇರೆ ತಿಂದಾಕ್ಬಿಡ್ತಾನೆ. ಹಾಗಾಗಿ ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳಿರ್ತಾವಲ್ಲ, ಹಣಕಾಸಿನ ವ್ಯವಹಾರಗಳಲ್ಲಿ ಎಲ್ಲೋ ಸಣ್ಣದಾಗಿ
ತಪ್ಪು ತೀರ್ಮಾನ, ಬರುವಂಥದ್ದು ಸರಿಯಾದ ಸಮಯಕ್ಕೆ ಬರದಲೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳೇನಾದರೂ ಬರಬಹುದು. ಬಂಧು ಬಾಂಧವರಿಂದ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿ, ಪತ್ರ ವ್ಯವಹಾರಗಳು ಅನುಕೂಲವಾಗುವಂತಹ ಸಾಧ್ಯತೆ. ವಿದ್ಯಾಭ್ಯಾಸ ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರದ ನಂತರ ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಾಗುವಂಥ ಯೋಗ ಬಲಗಳನ್ನು ಪಡೆದುಕೊಂಡು ಬಂದಿದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಂತಾನ ದೋಷವಿರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನಾಗಿ ನೋವನ್ನು ಅನುಭವಿಸಬೇಕಾಗಬಹುದು. ಅದಕ್ಕೆ ಸಂತಾನ ದೋಷಗಳು ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಮಾಡಬಹುದು, ಅಥವಾ ಮಕ್ಕಳ ನಡವಳಿಕೆಗಳು ನಿಮಗೆ ಡಿಸ್ಟರ್ಬ್ ಮಾಡಬಹುದು, ಅಥವಾ ಮಕ್ಕಳು ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಸಂದರ್ಭ, ಮಕ್ಕಳ ಬೇಜವಾಬ್ದಾರಿತನ ಸ್ವಲ್ಪ ಬೇಸರವನ್ನು ತರತಕ್ಕಂಥ ಸ್ಥಿತಿಯನ್ನು ಈ ಒಂದು ವಾರದಲ್ಲಿ ನೋಡ್ತೀರಿ. ದಾಂಪತ್ಯ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ, ಜಾಗ್ರತೆಯಿಂದಿರಬೇಕಾಗತ್ತೆ. ಸ್ವಲ್ಪ ಅವರ ಈಗೋಯಿಸಮ್, ಆತ್ಮಾಭಿಮಾನ ಅಂತಕ್ಕಂಥದ್ದು ಎಲ್ಲೋ ಹೆಚ್ಚಾಗಿ ವ್ಯಕ್ತಪಡಿಸ್ತಾರೆ. ಅಲ್ಲಿ ನೀವು ತಾಳ್ಮೆಯಿಂದಿರಲ್ಲ, ಅವರಿಗೆ ಈಗೋಯಿಸಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಬಗ್ಗೋದು ಬೇಡ ಅನ್ನೋ ರೀತಿಯಲ್ಲಿ ಇನ್ನು ಕ್ಲಾಶಸ್ಗಳು ಜಾಸ್ತಿ ಆಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳುಂಟು. ನಂಬಿಕೆ ದ್ರೋಹಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಂಥ ಗಂಭೀರ ಅಥವಾ ಗಾಂಭೀರ್ಯ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗದೇ ಇದ್ರೂ ಕೂಡ ಸ್ವಲ್ಪ ಸುಸ್ತು ಆಗಬಹುದು ಮತ್ತು ಕಫ ಬರಬಹುದು. ಡ್ರೈ ಕಾಫ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕಫ ಬರಬಹುದು. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ತೊಂದರೆ ಆಗೋದಿಲ್ಲ. ಭಾಗ್ಯ ಪ್ರಭಾವ, ತಂದೆಯೊಂದಿಗೆ ಸ್ವಲ್ಪ ಕಲಹ, ಮನಸ್ತಾಪ, ಕಿರಿಕಿರಿ, ಪ್ರಯಾಣ, ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಅಡೆತಡೆಗಳಾಗಿ ಪ್ರಯಾಣ ಪೂರ್ಣ ಅಂತಕ್ಕಂಥ ಸ್ಥಿತಿ. ಎಲ್ಲೇ ಹೋದ್ರೂ ಕೂಡ ಸುಸೂತ್ರವಾಗಿ ಹೋಗೋದಿಲ್ಲ. ಏನಾದರೂ ವಿಘ್ನ, ತೊಂದರೆ ತಾಪತ್ರಗಳಾಗಿ ಕೊನೆಗೆ ಮುಟ್ಟುವಂಥ ಜಾಗವನ್ನು ಮುಟ್ಟುವಂಥ ಸಾಧ್ಯತೆಗಳು ಬರಬಹುದು. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿಂದ ಈಚೆಗೆ ಸ್ವಲ್ಪ ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥ ಸನ್ನಿವೇಶ, ಶ್ರಮ ಜಾಸ್ತಿ ಇರ್ತದೆ, ಫಲ ಕಡಿಮೆ ಇರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಜವಾಬ್ದಾರಿಗಳು ನಿಮ್ಮ ಮೇಲೆ ಜಾಸ್ತಿ ಬರುವಂತಹ ಸಾಧ್ಯತೆಗಳು. ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣ ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರುವಂಥ ಸಾಧ್ಯತೆಗಳು ಇರ್ತದೆ. ರಾಹು ಪ್ರಭಾವ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಆಲೋಚನೆಗಳಿಂದ ಸ್ವಲ್ಪ ನಿದ್ರಾಭಂಗ ಅಥವಾ ನೆಗೆಟಿವ್ ಕನಸುಗಳು ಜಾಸ್ತಿ ಬೀಳ್ತಕ್ಕಂಥ ಸ್ಥಿತಿಯನ್ನು ಮೇಷರಾಶಿನವ್ರು ನೋಡ್ತೀರಿ. ಪರಿಹಾರ ಮಾರ್ಗದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸ್ವಲ್ಪ ನಿಮಗೆ ಶುಕ್ರ ಬಲ ಇಲ್ಲ. ಹಾಗಾಗಿ ಸಾಧ್ಯವಾದರೆ ಮುತ್ತೈದೆಯರಿಗೆ ಯಾರಿಗಾದರೂ ಒಂದು ತಾಂಬೂಲವನ್ನು ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ದೋಷದ ಪ್ರಮಾಣ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ವೃಷಭ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪಾಪಕರ್ತರಿಯ ಸ್ಥಿತಿ. ಏನು ಮಾಡೋಕ್ಕೋದ್ರೂ ಏನಾದರೂ ಒಂದು ತಡೆ ಬೀಳ್ತದೆ, ಸಮಸ್ಯೆ ಆಗುತ್ತೆ. ಏನೋ ಡಿಸ್ಟರ್ಬ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚಿನಾಗಿ ಕೋಪ ತಾಪಗಳು ಜಾಸ್ತಿ ಬರತಕ್ಕಂಥದ್ದು, ಈಗೋಯಿಸಮ್ ಜಾಸ್ತಿ ಆಗುವಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅರ್ಟ್ ಹಾಕುವಂಥ ಸಾಧ್ಯತೆಗಳು. ಮಾಡುವಂಥ ಕೆಲಸ ಕಾರ್ಯಗಳು ಅಷ್ಟು ಸುಸೂತ್ರವಾಗಿ ಪರ್ಫೆಕ್ಟ್ ಸ್ಯಾಟಿಸ್ಫೈ ಅನ್ನೋ ರೀತಿಯಲ್ಲಿ ಸಾಧ್ಯತೆಗಳು ತುಂಬ ಕಡಿಮೆ. ನೀವು ಮಾಡಿರ್ತೀರಿ, ಪರ್ಫೆಕ್ಟ್ ಮಾಡಿರ್ತಾರೆ, ಆ ಸಂತೃಪ್ತಿ, ಸಮಾಧಾನ ಅಥವಾ ಅದರ ರಿಸಲ್ಟ್ ಅಂತಕ್ಕಂಥದ್ದು ಉಲ್ಟಾ ಇರ್ತದೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ, ಪರವಾಗಿಲ್ಲ, ಏನಂಥ ತುಂಬ ಮೈನಸ್ಸು, ತುಂಬ ತೊಂದರೆ ಅನ್ನೋ ರೀತಿಯಾದಂಥ ಕಂಡೀಷನ್ ಬರುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ತೃತೀಯ ಪ್ರಭಾವ ಅಂತಕ್ಕಂಥ ಸ್ಥಿತಿಗತಿಗಳು ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಈ ಬಂಧು ಬಾಂಧವರು ಸ್ವಲ್ಪ ಆರ್ಥಿಕವಾದಂಥ ಸಮಸ್ಯೆ ತರಬಹುದು. ವಾರ ಆರಂಭದಲ್ಲಿ ಮಂಗಳವಾರದವರೆಗೆ, ಮಂಗಳವಾರದ ನಂತರವಾಗಿ ಅವರಿಂದಲೂ ಕೂಡ ಕೆಲವೊಂದು ಸಹಕಾರಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ, ನೆರೆಹೊರೆಯಿಂದ ಮತ್ತು ಬಂಧು ಬಾಂಧವರಿಂದ. ವಿದ್ಯಾಭ್ಯಾಸ ಹೇಗೋ ಹಾಗೆ ನೆನಪಾಗಲಿ ಆಗದಲ್ಲೇ ಹೋಗಲಿ ಪ್ರಯತ್ನ ಅಂತಕ್ಕಂಥದ್ದೊಂದು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೇನು ನಾವು ತೆಗೆದುಹಾಕುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ಸಾಲವನ್ನು ತೀರಿಸ್ತಕ್ಕಂಥದ್ದು, ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥದ್ದು, ಯಾವುದಾರ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ರೀತಿಯಲ್ಲಿ ಮಾಡೋದಕ್ಕೆ ಏನಾದರೂ ಸಾಲವನ್ನು ಕೇಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಪ್ತಿಯ ಯೋಗ ಫಲಗಳು ಕೂಡ ಇದೆ. ಮತ್ತು ಸಾಲಗಾರರ ಕಾಟದಿಂದ ಅಥವಾ ಸಾಲವನ್ನು ತೀರಿಸುವಂಥ ಯೋಗ ಫಲಗಳೂ ಕೂಡ ಇರ್ತಕ್ಕಂಥದ್ದನ್ನು
ಸಾಮಾನ್ಯವಾಗಿ ಈ ವಾರದಲ್ಲಿ ನೋಡ್ತೀರಿ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ಸ್ವಲ್ಪ ಪ್ರೀತಿ ವಿಶ್ವಾಸ ಅನುರಾಗ ಅಂತಕ್ಕಂಥ ರೀತಿಯಲ್ಲಿ ಇದ್ರೂ ಕೂಡ ಅವರ ಆ ಕೋಪತಾಪಗಳನ್ನು ತಡೆದುಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಬಹುದು ನಿಮಗೆ. ಎದುರಾಳಿಯ ಅಥವಾ ನಿಮ್ಮ ಸಂಗಾತಿಯ ಆ ಸ್ಥಿತಿಯಲ್ಲಿ ಓವರ್ ತುಂಬ ಹೇಗಿರ್ತದೆ ಅಂದರೆ ನೀವು ನಿರೀಕ್ಷಣೆ ಮಾಡೋಕ್ಕಾಗೋದಿಲ್ಲ. ಎಂಥ ಸೋಮಾರಿಯೂ ಕೂಡ ಥಟ್ ಸ್ವಲ್ಪ ಆಕ್ಟಿವ್ ಆಗ್ತಾನೆ. ನಿಮ್ಮ ಸಂಗಾತಿ ವೃಷಭ ರಾಶಿಯ ಸಂಗಾತಿ ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಅದರಿಂದಲೇ ಸ್ವಲ್ಪ ಕಲಹಗಳನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾಗಿ ಅದೃಷ್ಟ, ಆಕಸ್ಮಿಕವಾಗಿ ಬೆಳವಣಿಗೆ, ಆಕಸ್ಮಿಕವಾಗಿ ಯಾವುದೋ ಒಂದು ಏನೋ ಒಂದು ನೀವು ನಿರೀಕ್ಷಣೆ ಮಾಡಿಕೊಂಡ್ರಲ್ಲ ಆ ರೀತಿಯಲ್ಲಿ ಏನಾದರೂ ಒಂದು ಬದಲಾವಣೆ ಮತ್ತು ಬೆಳವಣಿಗೆ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಕೋರ್ಟ್ ಕೇಸ್ಗಳು ಪಟ್ಟನೆ ನಿಮಗೆ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಏನಾದ್ರು ಲಾಸ್ಟ್ ಇಯರಿಂಗ್ ಬಂದಿತ್ತು, ಕೋರ್ಟ್ ಕೇಸಲ್ಲಿ ಏನಾದ್ರು ಸ್ವಲ್ಪ ನಿಮಗೆ ಸಹಕಾರಿಯಾಗಿ ಅನುಕೂಲವಾಗಿ ಬರುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಉಂಟು ಅಂತ ಹೇಳಿದರೆ ಈ ವಾರ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ತಂದೆಯ ಸಹಕಾರ ಅನುಕೂಲ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥ ಸನ್ನಿವೇಶಗಳು, ಲಾಭವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಈ ಸಂದರ್ಭದಲ್ಲಿ ನೋಡ್ತೀರಿ. ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗದ ಹುಡುಕಾಟ ಅಥವಾ ಮೇಲಧಿಕಾರಿಗಳಿಂದ ಏನೋ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದಿತ್ತು ಅಂದ್ರೂ ಅನುಕೂಲ ಆಗೋದಕ್ಕೆ ದಾರಿಯಾಗ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳು ಆಗಬೇಕು ಅಂದರೂ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಬಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಈ ಸಂದರ್ಭ ಅಂತಕ್ಕಂಥದ್ದು ವೃಷಭ ರಾಶಿನವರು. ತನ್ನ ರಾಷ್ಟ್ರಾಧಿಪತಿ ಮಾತ್ರವೇ ನಿಮಗೆ ಸ್ವಲ್ಪ ಬಲಹೀನನಾಗಿರೋದ್ರಿಂದ ನೀವೇ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಳ್ಳಬೇಕು ಅಥವಾ ನಿಮ್ಮ ಪ್ರಯತ್ನದಲ್ಲೇ ಸೋಲುವಂಥ ಸ್ಥಿತಿ ಬರಬೇಕು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅವಕಾಶಗಳಿಗೆ ಮತ್ತು ಅನುಕೂಲಗಳಿಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ವೃಷಭ ರಾಶಿನವರಿಗೆ. ಪರಿಹಾರ ಕುಲದೇವತಾ ನಾಮಸ್ಮರಣೆ ಪ್ರತಿ ಸಂದರ್ಭ ಮಾಡಬೇಕು ಅಥವಾ ಇಷ್ಟ ದೇವತಾ ನಾಮಸ್ಮರಣೆ ಮತ್ತು ಒಂದು ತುಪ್ಪದ ದೀಪ, ಅದರಲ್ಲೂ ಕೂಡ ಗೋಧೂಳಿ ಸಂದರ್ಭದಲ್ಲಿ ಹಚ್ಚತಕ್ಕಂಥ ಒಂದು ಪ್ರಯತ್ನ ಅಮ್ಮನವರ ದೇವಸ್ಥಾನದಲ್ಲಿ, ಆಗ ಸ್ವಲ್ಪ ಶುಕ್ರ ಬಲವಾಗೋದಕ್ಕೆ ದಾರಿಯಾಗತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಅನುಕೂಲ ಮತ್ತು ಲಾಭ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತಂದುಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಅತಿಬುದ್ಧಿವಂತಿಕೆ ಮತ್ತು ಅತಿಯಾದಂಥ ಒಂದು ಚಟುವಟಿಕೆಯೂ ಕೂಡ ಇರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು. ಚಿಂತೆ ಮಾಡುವಂಥದ್ದು ಬೇಡ. ಬುಧ ಸ್ವಲ್ಪ ವಕ್ರತ್ಯಾಗ ಆಗೋದ್ರಿಂದ ಅದರ ಪರಿಣಾಮ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಅಂದರೆ ಬುಧವಾರದ ನಂತರ ಅದರ ಪರಿಣಾಮಗಳು ನಿಮಗೆ ದೊರಕುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಒಂದು 40-60, 40 ಬಂದರೆ 60 ಹೋಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ. ಅದನ್ನು ಸ್ವಲ್ಪ ಧೈರ್ಯ ಕಡಿಮೆ, ಆತ್ಮಸ್ಥೈರ್ಯ ಕಡಿಮೆ, ಏನೋ ಒಂಥರ ಗಿಲ್ಟಿ ಫೀಲಿಂಗು, ಏನೋ ಅಭದ್ರತೆ, ಒಳಗಡೆನೇ ಆತಂಕ, ಸಂಕಟ ಇಂಥವು ಕೂಡ ಹೆಚ್ಚಾಗಿ ನಿಮಗೆ ಸಾಮಾನ್ಯವಾಗಿ ಈ ವಾರದಲ್ಲಿ ಕಾಡಾಟವನ್ನು ಕೊಡ್ತದೆ. ಈ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಸ್ವಲ್ಪ ಪೆಟ್ಟು ಬೀಳುವಂಥದ್ದು ಮತ್ತು ಸ್ವಲ್ಪ ಭಾವನಾತ್ಮಕವಾದಂಥ ರೀತಿಯಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಅಲ್ಲೇನೋ ನಷ್ಟಗಳು ಕಷ್ಟಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥದ್ದು, ಜೂಜು ರೀಸ್ ಲಾಟರಿ ಇವುಗಳಿಂದ ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂಥ ಸನ್ನಿವೇಶ. ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ವಾರ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ವಿದ್ಯಾಭ್ಯಾಸ ವಿಚಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗುವಂಥ ಸ್ಥಿತಿ, ಸ್ವಲ್ಪ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸು, ಅರ್ನಿಯಾ ಸಂಬಂಧಪಟ್ಟಂತೆ ವ್ಯತ್ಯಾಸ, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಯಾವುದೋ ಬೇರೆ ಒತ್ತಡಗಳಿಂದ ಸ್ವಲ್ಪ ಒತ್ತಡಗಳು ಅಂತಕ್ಕಂಥದ್ದು ನಿಮ್ಮ ಆರೋಗ್ಯದ ಮೇಲೆ ಮತ್ತು ಮಾನಸಿಕವಾದಂಥ ಸ್ಥಿತಿಗತಿ ಮೇಲೆ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ದಾಂಪತ್ಯ ಕಲಹಗಳು ಮತ್ತು ಕಿರಿಕಿರಿಗಳಾಗ್ತಕ್ಕಂಥದ್ದು, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ,
ಪಾಲುದಾರಿಕೆ ವ್ಯವಹಾರ ಆರ್ಥಿಕ ನಷ್ಟವನ್ನು ತರತಕ್ಕಂಥದ್ದು, ಅವಕಾಶ ನಷ್ಟವನ್ನು ಕೂಡ ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಕೂಡಿ ಬಂದಂಥ ಕಂಕಣ ಭಾಗ್ಯ ಅಷ್ಟೊಂದು ಸುಸೂತ್ರವಾಗಿ ಅನುಕೂಲವನ್ನು ತರುವಂಥ ಸಾಧ್ಯತೆಗಳು ಇರುವುದಿಲ್ಲ, ನಷ್ಟವನ್ನು ತರ್ತದೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಕೋರ್ಟ್ ಕೇಸ್ ವ್ಯವಹಾರಗಳು ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಥವಾ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಕೂಡ ನಿರ್ಮಾಣವಾಗಿ ಬರ್ತದೆ. ದಶಮ ಪ್ರಭಾವ ಆದರೆ ಅನುಕೂಲ ಎಲ್ಲಿದೆ ಅಂತಂದರೆ, ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅಥವಾ ದೂರ ಪ್ರದೇಶದ ಉದ್ಯೋಗನ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಅವಕಾಶಗಳ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಇಲ್ಲಿಯವರೆಗೆ ಉದ್ಯೋಗದ್ದೇ ನಿಮಗೆ ಬಹುದೊಡ್ಡ ಸಮಸ್ಯೆಯಾಗಿ ಪ್ರಶ್ನೆಯಾಗಿ ನಿಲ್ಲುವಂಥ ಸಂದರ್ಭಗಳು ಇತ್ತು. ಆದರೆ ಇನ್ನು ಮುಂದೆ ನಿಮಗೆ ಉದ್ಯೋಗದ್ದೇ ಸ್ವಲ್ಪ ಅನುಕೂಲವಾಗುವಂಥ ಈ ಸಂದರ್ಭದಲ್ಲಂತೂ ಕೂಡ ನಿಮಗೆ ಉದ್ಯೋಗ ಸಂಬಂಧಪಟ್ಟಂತೆ ಒಳ್ಳೆಯ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತಕ್ಕಂಥದ್ದು ಉಂಟು. ಚಿಂತೆ ಮಾಡುವಂಥದ್ದು ಬೇಡ ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ. ಆರ್ಥಿಕ ನಿರ್ಧಾರಗಳನ್ನು ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಳಿ. ಮಕ್ಕಳ ಜೀವನ ಅಥವಾ ಭಾವನಾತ್ಮಕವಾದಂಥ ತೀರ್ಮಾನ ಈ ವಿಷಯದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಿ ಮಿಥುನ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಈ ಒಂದು ವಾರದಲ್ಲಿ ವೀಳ್ಯದೆಲೆ ಹಾರವನ್ನು ಹನುಮನ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ, ಯೋಗಫಲ, ಅದೃಷ್ಟ, ಪ್ರಗತಿ ಎಲ್ಲವನ್ನೂ ಕೂಡ ನೋಡುವಂಥ ಸಾಧ್ಯತೆಗಳುಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲೂ ಕೂಡ ಸ್ವಲ್ಪ 70-30 ಅನುಕೂಲ, 30 ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಅಥವಾ ನಷ್ಟ ಅಂತಕ್ಕಂಥದ್ದು. 70 ಬರುತ್ತೆ, 30 ಹೋಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿರ್ತದೆ. ಮಾತು ಸ್ವಲ್ಪ ಹಿಡಿತ, ನೇರ ಮಾತು ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಸ್ವಲ್ಪ ಏನಾದರೂ ಒಂದು ಮಾಡಬೇಕು, ಏನೋ ಒಂದು ಆಲೋಚನೆ, ಈ ಪ್ರಯತ್ನ ಮಾಡೋಣ, ಧೈರ್ಯ ಸಾಲದು. ವಿದ್ಯಾಭ್ಯಾಸ ಅನಾನುಕೂಲಗಳಿಂದ ಕೂಡಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥ ಸ್ಥಿತಿ. ಮಕ್ಕಳಿಗೋಸ್ಕರವಾಗಿ ನಷ್ಟವನ್ನು ತಂದುಕೊಳ್ತಕ್ಕಂಥದ್ದು ಅಥವಾ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಆದರೂ ಕೂಡ ಯಾವುದೋ ಒಂದು ದೈವಾಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಸಿಗುವಂಥದಕ್ಕೆ ದಾರಿ ಇದೆ. ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಕೆಡುವಂಥ ಸಾಧ್ಯತೆಗಳಿರೋದಿಲ್ಲ ಅಥವಾ ಗಂಭೀರ ಆಗುವಂಥ ಸಾಧ್ಯತೆಗಳಿರೋದಿಲ್ಲ. ಯಾಕೋ ಏನೋ ಆರೋಗ್ಯ ಸರಿ ಇಲ್ಲ ಅಂತ ನೀವೇ ಭ್ರಮಿಸಿ ಹಾಕೊಂಡು ರೆಸ್ಟ್ ಮಾಡೋಣ, ಮಲಗೋಣ, ಸುಸ್ತಾಗ್ತಾಯಿದೆ, ಇದೇನೋ ಒಂದು ಮಾಡಿಕೊಳ್ತೀರಿ ಅಷ್ಟೇ, ಮಿಕ್ಕಿದ್ದೇನು ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಈ ದಾಂಪತ್ಯ ಅಂತಕ್ಕಂಥಲ್ಲಿ ಇರುವಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಅವಕಾಶಗಳು ಅಂತಕ್ಕಂಥದ್ದು ಬರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಕೋರ್ಟ್ ಕೇಸ್ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಅನುಕೂಲದ ಸಾಧ್ಯತೆಗಳು ಇರೋದಿಲ್ಲ. ತಂದೆಯಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ. ಪಿತ್ರಾರ್ಜಿತ ಆಸ್ತಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂಥ ಸ್ಥಿತಿ. ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥ ಸಂದರ್ಭ. ದೂರ ಪ್ರಯಾಣ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳೆಲ್ಲವೂ ಕೂಡ ಬರೋದಕ್ಕೆ ದಾರಿಯಾಗ್ತದೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ವಿದೇಶದಲ್ಲಿ, ಅನ್ಯ ರಾಜ್ಯ, ಅನ್ಯ ಜಿಲ್ಲೆಗಳಲ್ಲಿ ಉದ್ಯೋಗ ಅರಸಿ ಹೋಗುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ ಬರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ ಕಟಕ ರಾಶಿನವರು. ಪರಿಹಾರ ಮಾರ್ಗವನ್ನು ಏನು ಹುಡುಕಬೇಕಾಗತ್ತೆ ಈ ವಾರ ಮಧ್ಯಭಾಗದವರೆಗೆ ನಿಮಗೆ ಚೆನ್ನಾಗೇ ಇರುತ್ತೆ. ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಕಟಕ ರಾಶಿಯವರಿಗೆ ಸಾಧ್ಯವಾದಷ್ಟು ಈ ಒಂದು ವಾರ ಶಿವ, ಗಣಪತಿ, ಪಾರ್ವತಿ 3 ದೇವತೆಗಳು ಅಥವಾ ದೇವಸ್ಥಾನ ವಿಗ್ರಹ ಇರ್ತಕ್ಕಂಥವು ಅಥವಾ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥವ್ರು ನೆಲೆಸಿರ್ತಕ್ಕಂಥ ಒಂದು ದೇವಸ್ಥಾನಗಳಲ್ಲಿ ಗಣಪತಿಗೆ ಗರಿಕೆಯಿಂದ ಸಮರ್ಪಣೆ ಮಾಡ್ತಕ್ಕಂಥದ್ದು. ಶಿವನಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಅಮ್ಮನವರಿಗೆ ಅರಳಿ ಎಲೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ನಿಮ್ಮ ಎಲ್ಲ ದೋಷಗಳು ನಿವಾರಣೆ ಆಗೋದಕ್ಕೆ ದಾರಿಯಾಗ್ತದೆ. ಸುಸೂತ್ರವಾದಂಥ ಒಂದು ವಾರವಾಗುತ್ತೆ ಕಟಕ ರಾಶಿನವ್ರಿಗೆ. ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅವಕಾಶಗಳೇನೋ ಬರ್ತದೆ.
ಸ್ವಲ್ಪ ಆರ್ಥಿಕವಾಗಿಯೂ ಸ್ವಲ್ಪ ಅನುಕೂಲವಾಗುವಂಥ ಪರಿಸ್ಥಿತಿಯನ್ನು ಕೂಡ ತಂದುಕೊಡ್ತದೆ. ಆದರೆ ನಿಮ್ಮದೇ ಆದಂಥ ಒಂದು ಉಡಾಫೆತನ, ಸೋಮಾರಿತನ, ಆಲಸ್ಯ, ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥ ಒಂದು ಪರಿಸ್ಥಿತಿಗಳು ಸ್ವಲ್ಪ ನಿಮಗೆ ಇಕ್ಕಟ್ಟನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಇನ್ನು ಆರ್ಥಿಕವಾದಂಥ ಸ್ಥಿತಿಗತಿಗಳು ಕೂಡ ಸ್ವಲ್ಪ ಸುಧಾರಣೆಗಳು ಉಂಟು. ಕುಟುಂಬದಿಂದಲೂ ಕೂಡ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಏನು ಚಿಂತೆ ಮಾಡುವಂಥದ್ದು ಬೇಡ. ಬಂಧು ಬಾಂಧವರಿಂದ ನಷ್ಟ, ನೆರೆಹೊರೆಯಿಂದ ನಷ್ಟ, ಅಥವಾ ನೆರೆಹೊರೆಯ ಏನೋ ಆ ಒಂದು ಸಂಬಂಧ ಅಥವಾ ಆ ಬಾಂಧವ್ಯದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ. ಸ್ಥಿರ ಆಸ್ತಿಯಿಂದ ಲಾಭ, ಭೂಮಿಯಿಂದ ಲಾಭ, ಯಂತ್ರೋಪಕರಣಗಳಿಂದ ಲಾಭ ಅನುಕೂಲವಾಗುವಂಥದ್ದು. ಭೂಮಿ ವಾಹನ ಸಂಬಂಧಪಟ್ಟಂತೆ ಹುಡುಕ್ತಾ ಇದ್ದೀರಿ, ಮಾಡಿ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ತಾಯಿಯ ಸಹಕಾರ, ತಾಯಿಯಿಂದ ಲಾಭವಾಗ್ತಕ್ಕಂಥ ಸನ್ನಿವೇಶ, ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೋ ಪ್ರಯತ್ನಗಳಿಗೆ ಕೈ ಹಾಕ್ತಾ ಇದ್ದೀರಿ ಅಂದರೆ ಅನುಕೂಲವಾಗ್ತಕ್ಕಂಥದ್ದು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಷ್ಟೊಂದು ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪಂಚಮ ಪ್ರಭಾವ ಅಂತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಈ ಸಂದರ್ಭ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಮಕ್ಕಳಿಂದ ಲಾಭ, ಪ್ರೀತಿ ಪಾತ್ರರಿಂದ ಲಾಭ, ಸ್ವಲ್ಪ ಏನಾದರೂ ಜೂಜು, ರೇಸ್, ಲಾಟರಿ, ಷೇರು ಮಾರುಕಟ್ಟೆ ಈ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ವಾರ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ನಿಮಗೆ ಸ್ವಲ್ಪ ಸಹಕಾರಿಯಾಗಿ ನಿಲ್ಲುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳೇ. ಈ ಸಂದರ್ಭವಂತೂ ಸಿಂಹರಾಶಿಯವರಿಗೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರು ಸುಮ್ಮನೆ ಒಂದು ಪ್ರಯತ್ನ ಮಾಡಿದ್ರೆ ಸಾಕು, ತಟ್ಟನ್ನು ಸಕ್ಸಸ್ ಆಗಿಬಿಡ್ತದೆ. ಗೋಚಾರ ಪ್ರಕಾರವಾಗಿ ಆ ಬಲ ಇದೆ. ಹಾಗಾಗಿ ಮತ್ತು ವಿದ್ಯಾರ್ಹತೆಗೆ ತಕ್ಕನಾದಂಥ ನನಗಿಂಥದ್ದೇ ಉದ್ಯೋಗ ಬೇಕು ಅನ್ನುವಂಥ ಒಂದು ಆಲೋಚನೆ ಇರ್ತಲ್ಲ, ಅಂಥವ್ರಿಗೆ ಮಾತ್ರ ಏಳಿ ಮಾಡಿಸದಂಥ ರೀತಿಯಲ್ಲಿರುತ್ತೆ ಈ ವಾರ ಸಿಂಹರಾಶಿನವ್ರಿಗೆ. ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂಥ ಅವಕಾಶಗಳು ಮತ್ತು ಅನುಕೂಲ ಬರೋದಕ್ಕೆ ದಾರಿ ಇದೆ ಈ ವಾರ ಅಂತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರವೂ ಕೂಡ ಲಾಭ, ಯೋಗಫಲ, ಅದೃಷ್ಟ ಎಲ್ಲವೂ ಕೂಡ ಬರೋದಕ್ಕೆ ದಾರಿ ಇದೆ. ಸಂಗಾತಿಯಿಂದಲೂ ಕೂಡ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಕೋರ್ಟ್ ಕೇಸುಗಳು ಲಾಭವನ್ನು ತರುತ್ತದೆ, ಯಶಸ್ಸನ್ನು ತರುತ್ತದೆ, ಅನುಕೂಲವನ್ನು ತರುವಂಥ ಸಂದರ್ಭಗಳಿದೆ. ಅದರಲ್ಲೂ ಕೂಡ ಸೋಲನ್ನು ನೋಡುವಂಥ ಸಾಧ್ಯತೆಗಳಿರೋದಿಲ್ಲ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಅನುಕೂಲದ ಯೋಗ ಫಲಗಳಿದೆ. ತಂದೆಯಿಂದ ಸಹಕಾರ, ಲಾಭ, ಅನುಕೂಲ, ಯೋಗಫಲ, ಅದೃಷ್ಟ, ಧರ್ಮಕಾರ್ಯಗಳಿಂದ ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣ್ತಕ್ಕಂಥ ಯೋಗ ಫಲಗಳೆಲ್ಲವನ್ನೂ ಕೂಡ ಕಂಡುಕೊಂಡಿದ್ದೀರಿ ಈ ಸಂದರ್ಭ. ಆದರೆ ಒಂದು ಏನಂತಂದರೆ, ನಿಮ್ಮ ಮೇಲಿರ್ತಕ್ಕಂಥ ಮೇಲಧಿಕಾರಿಗಳಿಂದ ಎಲ್ಲೂ ಸಣ್ಣದಾಗಿ ಎಡವಟ್ಟುಗಳು ಜಾಸ್ತಿ ಆಗುತ್ತೆ. ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಿಮ್ಮ ಮೇಲೆ ಹಾಕ್ತಾರೆ. ಅದೊಂದು ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ನಿರ್ವಹಿಸಿ ಸಿಂಹರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಶಿವನಿಗೆ ಬಿಲ್ವಾಷ್ಟೋತ್ತರವನ್ನು ಮಾಡಿಸ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಒಂದು ಸಣ್ಣದಾಗಿ ಹುರುಳಿ ಕಾಳನ್ನು ಬೇಯಿಸಿ ಅದನ್ನು ನೈವೇದ್ಯ ಮಾಡಿ 4 ಜನಕ್ಕೆ ಹಂಚತಕ್ಕಂಥ ಪ್ರಯತ್ನ, ನಿಮ್ಮ ಆ ದೋಷ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂತೆ, ಕನ್ಯಾ ರಾಶಿನವ್ರಿಗೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಅತಿ ಬುದ್ಧಿವಂತಿಕೆಯಿಂದ ಕಾರ್ಯಚಟುವಟಿಕೆಯನ್ನು ಮಾಡಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ. ಅದರಲ್ಲೂ ಕೂಡ ವಾರ ಮಧ್ಯಭಾಗದವರೆಗೆ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಸಕ್ಸಸ್ಸು, ಅಂದ್ಕೊಂಡಿದ್ದೆಲ್ಲವೂ ಕೂಡ ಯೋಗಬಲ, ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಲೋಚನೆ ಮಾಡಿದ್ದೆಲ್ಲವೂ ಕೂಡ ಸಕ್ಸಸ್ಸು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇದೆ ವಾರ ಮಧ್ಯಭಾಗದವರೆಗೆ. ವಾರ ಮಧ್ಯಭಾಗದಿಂದ ಈಚೆಗೆ ಏನಾದರೂ ಸಣ್ಣದಾಗಿ ಎಡವಟ್ಟನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಬುದ್ಧಿವಂತಿಕೆಗೆ ಓಕೆ, ಕೆಲಸ ಕಾರ್ಯಗಳಾಗುತ್ತೆ. ಆದರೆ ಹಣಕಾಸಿನ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಇಲ್ಲ. ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ಎಳೆದಾಟ, ಕೌಟುಂಬಿಕವಾದ ಸಮಸ್ಯೆ, ಕುಟುಂಬದ ಸಹಕಾರ ಸಿಗದಲ್ಲೇ ಇರತಕ್ಕಂಥದ್ದು. ರತ್ನಾಭರಣ ಖರೀದಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು.
ಆರ್ಥಿಕವಾದಂಥ ಮೂಲ ಅಂತಕ್ಕಂಥದ್ದು ಸ್ವಲ್ಪ ಕರಗುವಂಥ ಭಯಭೀತಿಗಳು ಎದುರಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗತ್ತೆ. ಸ್ವಲ್ಪ ಧೈರ್ಯ ಜಾಸ್ತಿ ಇರ್ತದೆ, ಆದರೂ ಕೂಡ ಹುಂಬತನ, ಏನೋ ಒಂದು ಮಾಡಿ ಜಯಿಸೋಣ ಅಂತಕ್ಕಂಥ ರೀತಿಯ ಆ ಹುಂಬತನವೇ ನಿಮಗೆ ಅವಕಾಶಗಳನ್ನು ತಂದು ಕೊಡ್ತದೆ. ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಅವಕಾಶವನ್ನು ತಂದು ಕೊಡೋದಕ್ಕೆ ದಾರಿ ಆಗ್ತದೆ ಎನ್ನುವ ರೀತಿಯಾದಂಥ ಸ್ಥಿತಿ. ಹೋರಾಟಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ಗೆಲ್ತೀರಿ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ನಿಮಗೆ ಅಷ್ಟೊಂದು ಅನುಕೂಲದ ಸ್ಥಿತಿ ಇಲ್ಲ, ಮತ್ತು ಕೌಟುಂಬಿಕವಾದ ವ್ಯವಸ್ಥೆಗಳಲ್ಲಿ ಮಾತ್ರವೇ ಸ್ವಲ್ಪ ಅಸಮಾಧಾನ. ಸ್ಥಿರಾಸ್ತಿ ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಅಥವಾ ಏನೋ ಒಂದು ಮನೆ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಸ್ಥಳ ಬದಲಾವಣೆ ಮಾಡಬೇಕು, ಈ ಪ್ರಯತ್ನ ಒಳ್ಳೆಯ ಅವಕಾಶಗಳು ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವ್ರಿಗೆ, IAS, KS, ಗೌರ್ಮೆಂಟ್ ಜಾಬ್ ಹಿಡಿಬೇಕು ಅನ್ನೋ ರೀತಿ ಪ್ರಯತ್ನ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶಗಳಿದೆ. ಅಂದರೆ ಈ ವಾರದಲ್ಲಿ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡಿ ಸಾಮಾನ್ಯವಾಗಿ ಏನಾದರೂ ಅಟೆಂಡ್ ಮಾಡಿದರೆ ಮಾತ್ರ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಜನ್ಮ ಜಾತಕ ಸ್ವಲ್ಪ ಸಪೋರ್ಟಾಗಿ ಸಿಕ್ಬಿಟ್ರೆ. ಪಂಚಮ ಪ್ರಭಾವ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಅನುಕೂಲವನ್ನು ನೋಡ್ತಕ್ಕಂಥದ್ದು, ಹೆಸರುಗಳು ಬರ್ತಕ್ಕಂಥದ್ದು, ಕೀರ್ತಿ ಸಂಪಾದನೆ ಮಾಡ್ತಕ್ಕಂಥದ್ದು, ಮಕ್ಕಳ ಭವಿಷ್ಯದಲ್ಲಿ ಏನೋ ಬದಲಾಗತ್ತೆ ಅನ್ನೋ ರೀತಿಯಾದಂಥ ಒಂದು ಭರವಸೆಗಳು ಮೂಡುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಂಗಾತಿಯೊಂದಿಗೆ ಸ್ವಲ್ಪ ಕಲಹ, ಮನಸ್ತಾಪ, ಕಿರಿಕಿರಿ, ಏನೋ ಒಂದು ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಪಾಲುದಾರಿಕೆ ವ್ಯವಹಾರ ಸಮಾಧಾನ ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳನ್ನು ಜಾಸ್ತಿ ನಿಮ್ಮ ಮೇಲೆ ಹಾಕುವಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಕನ್ಯಾ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕು? ಶುಕ್ರನ ಪ್ರಭಾವವಿಲ್ಲ. ಹಾಗಾಗಿ ಶುಕ್ರನ ಪ್ರಭಾವ ಇಲ್ಲದೇ ಇರತಕ್ಕಂಥದ್ದಾಗಿರೋದ್ರಿಂದ ಹೆಣ್ಣು ಮಕ್ಕಳ ಸಹಕಾರ, ತಾಯಿ, ತಂಗಿ, ಮಗಳಾಗ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಸ್ನೇಹಿತೆಯಾಗ್ಬೋದು, ಆ ಸಹಕಾರಗಳು ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಿಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು? ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು 5 ಜನ ಮುತ್ತೈದರಿಗೆ ಫಲತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆತಕ್ಕಂಥದ್ದೇ ನಿಮಗೆ ರಕ್ಷಣೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾಕೋ ಏನೋ ಗೊತ್ತಿಲ್ಲ, ತುಲಾ ರಾಶಿನವ್ರಿಗೆ ಸ್ವಲ್ಪ ಅವಕಾಶಗಳು ಬರ್ತದೆ. ಏನೋ ಒಂದು ಹೊಸ ಪ್ರಯತ್ನ, ಹೊಸ ಅವಕಾಶ ಮತ್ತು ಹೊಸ ಪ್ರಯತ್ನದಲ್ಲೆಲ್ಲೋ ಸಕ್ಸಸ್ ಆಗುವಂಥ ರೀತಿಯಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆಗಳು ಆಗಬೇಕು ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆದರೆ ಆ ಪ್ರಯತ್ನದ ಒಳಗಡೆ ಒಂದು ಸಣ್ಣದಾದಂಥ ಅಸಮಾಧಾನ ಅಂತಕ್ಕಂಥದ್ದು ಇರುವಂಥ ಸಾಧ್ಯತೆಗಳಿರುತ್ತೆ. ಪಾಪಕರ್ತರಿ ಯೋಗದ ಪ್ರಭಾವದಿಂದ ಹೊರಗಡೆ ಬರುವವರೆಗೂ ಕೂಡ ಯಾವುದೇ ಪ್ರಯತ್ನದಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ಸಕ್ಸಸ್ ಅನ್ನೋ ರೀತಿಯಾದಂಥ ರೇಟ್ ನೋಡೋದಕ್ಕೆ ಆಗುವುದೂ ಇಲ್ಲ. ನೀಚಭಂಗವಾಗಿದ್ದರೆ ಒಂದು ಪಕ್ಷ ಜೈ, ಅದರ ಜೊತೆಯಲ್ಲಿ ಪಾಪಕರ್ತರಿ ಸ್ಥಿತಿನಲ್ಲಿರೋದ್ರಿಂದ ಪರ್ಫೆಕ್ಟ್ ರೂಪ, ಒಂದು ಓಕೆ ಎಲ್ಲ ಆಯಿತು, ರೆಡಿ ಆಯಿತು, ನಾನಿನ್ನು ಮುಂದೆ ಮೂವ್ ಮಾಡ್ಬೋದು ಅನ್ನೋ ರೀತಿಯಾದಂಥ ಒಂದು ರೂಪವನ್ನು ಪಡಿತಕ್ಕಂಥ ಸಾಧ್ಯತೆ ಇಲ್ಲ ಯಾವುದೇ ನಿಮ್ಮ ಪ್ರಯತ್ನಗಳಲ್ಲಿ. ಆ ಶುಕ್ರನ ಪ್ರಭಾವ ಸ್ವಲ್ಪ ಮುಂದಕ್ಕೆ ಬರುವವರೆಗೂ ಕೂಡ ಈ ಎಡವಟ್ಟನ್ನು ಅನುಭವಿಸೋದಕ್ಕೆ ದಾರಿ ಆಗ್ತದೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಪ್ರಭಾವ ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಎತ್ತಲಿಂದ ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಣಕಾಸಿನ ಮೂಲಗಳು ಅಂತಕ್ಕಂಥದ್ದು ನಿಮಗೆ ಸಹಕಾರಿಯಾಗಿ ಬಂದು ನಿಲ್ಲುತ್ತೆ. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಬಲ ಸಿಗುತ್ತೆ. ಯಾವುದೋ ಒಂದು ಕೆಲಸ ಕೈ ಹಾಕಿದರೆ ಹಣಕಾಸು ಇಲ್ಲ, ಹೇಗೆ ಏನು ಅಂತ ಅನ್ನೋದು ಎಲ್ಲ ಹೇಗೋ ಬರುತ್ತೆ, ಆಗಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತೃತೀಯ ಪ್ರಭಾವ ಧೈರ್ಯ ಜಾಸ್ತಿ ಇರ್ತದೆ, ಹೋರಾಟದ ಕಿಚ್ಚು ಜಾಸ್ತಿ ಇರ್ತದೆ. ಏನಾದರೂ ಹೊಸದಾಗಿ ಮಾಡಲೇಬೇಕು, ಮಾಡದಿದ್ದರೆ ಆಗೋದೇ ಇಲ್ಲ ಅನ್ನೋ ರೀತಿಯ ಆ ಹಂಬಲ, ಆ ತುಡಿತ ಬಹಳ ಬಲವಾಗಿ ಇರುತ್ತದೆ ತುಲಾರಾಶಿನವರಿಗೆ. ವಿದ್ಯಾಭ್ಯಾಸ ಅನುಕೂಲವಿದೆ. ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಅವಕಾಶ ಯಾವುದು ಸಿಗಬೇಕು ಹೊಸದಾಗಿ ಅನ್ನೋಂಥವ್ರಿಗೆ ಒಳ್ಳೆಯ ಅವಕಾಶಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು
ಪಡೆದುಕೊಂಡು ಬಂದಿದ್ದೀರಿ, ಚಿಂತೆ ಮಾಡುವಂಥದ್ದು ಬೇಡ. ಈ ಸಂದರ್ಭ ಸ್ವಲ್ಪ ಗ್ರಹಗತಿಗಳು ಚೇಂಜ್ ಆಗಿದೆ. ಗುರುವಿನ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ನಿಮಗೆ ಪ್ರಾಪ್ತಿಯಾಗಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಇನ್ನು ಪಂಚಮ ಪ್ರಭಾವ, ಮಕ್ಕಳೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಸುಧಾರಣೆಗಳಾಗ್ತದೆ, ಅದರಲ್ಲೂ ಕೂಡ ಏನಂತ ಗಂಭೀರ ಪಡ್ತಕ್ಕಂಥ ಸಾಧ್ಯತೆಗಳಿರೋದಿಲ್ಲ, ಅಲ್ಲೂ ಕೂಡ ನೀವೇನು ಆತಂಕ ಬಿಡಬೇಡಿ. ಇನ್ನು ದಾಂಪತ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ, ಡೈವರ್ಸ್ ಕೇಸ್ಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರ್ತದೆ, ಚಿಂತೆ ಮಾಡುತ್ತದೆ ಬೇಡ. ಆಕಸ್ಮಿಕವಾದಂಥ ಅವಘಡಗಳಿಂದ ತಪ್ಪಿಸಿಕೊಡ್ತಕ್ಕಂಥ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳು ನಿಮಗೆ ಸಿಗುತ್ತೆ ತುಲಾರಾಶಿನವ್ರಿಗೆ. ದಶಮ ಪ್ರಭಾವ, ಉನ್ನತ ಅಧಿಕಾರಿಗಳನ್ನೇನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ತಂದೆಯ ಸಹಕಾರ ಸಿಗುವುದಕ್ಕೆ ದಾರಿ, ಮತ್ತು ಸರ್ಕಾರಿ ಕೆಲಸಗಾರ ಆಗಬೇಕು ಅನ್ನೋದಿತ್ತು ಅಂದರೆ ಆಗತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಬರುವಂಥ ಸಾಧ್ಯತೆ. ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗುವಂಥದ್ದು, ಆಧ್ಯಾತ್ಮದ ಒಲವು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಈ ಸಂದರ್ಭ. ಮೋಕ್ಷಭಾವ, ಯಾಕೋ ಒಂಟಿಯಾಗಿರಬೇಕು, ಒಬ್ಬನೇ ಇರಬೇಕು, ತನ್ನನ್ನು ತಾನೇ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು, ತನ್ನ ಬಗ್ಗೆ ತನ್ನೇ ಏನೋ ಅನಲೈಸ್ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯೋ ಈ ವಾರದಲ್ಲಿ ಬರುತ್ತೆ ತುಲಾರಾಶಿನವ್ರಿಗೆ. ತುಲಾರಾಶಿಯವ್ರಿಗೆ ಲಗ್ನಾಧಿಪತಿಯೇ ನಿಮಗೆ ಹೋಗಿಬಿಟ್ಟು ಗ್ರಹಣಕ್ಕೆ ಒಳಗಾಗಿ ಕುಳಿತಿದ್ದಾನೆ. ಹಾಗಾಗಿ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಈ ವಾರ ಶಿವನ ಆಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ತಕ್ಕ ಮಟ್ಟಿಗೆ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಹಬ್ಬ ಕೋಪ, ತಾಪ, ಆತ್ರ, ಮುಂಗೋಪ ಥಟ್ಟನ್ನು ಬಂದುಬಿಡ್ತದೆ. ಆ ತಟ್ಟನ್ನು ಬಂದು ತನ್ನೊಳಗಿದ್ದರೆ ಸರಿ ಬ್ಲಾಸ್ಟ್ ಆಗಿಬಿಡ್ತದೆ. ಮಾತು ಹೆಂಗಿರ್ತದೆ ಅಂದರೆ ಇನ್ನೊಬ್ಬರಿಗೆ ತಟ್ ಅಂತ ಹೋಗಿ ನಾಟ್ತದೆ, ಆ ಟೈಪ್ ಇರ್ತದೆ ನಿಮ್ಮ ಮಾತು. ಈ ಸಂದರ್ಭ ನೋವು ಕೊಡುವುದಂಥ ರೀತಿಯಲ್ಲಿ ನಿಮ್ಮ ಮಾತುಗಳು ಬರುವಂಥದ್ದಕ್ಕೆ ದಾರಿ ಇದೆ. ಆದಷ್ಟು ಕಂಟ್ರೋಲ್. ಆ ಮಾತುಗಳೇ ಕಲಹವನ್ನು, ಮನಸ್ತಾಪವನ್ನು, ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂಥ ಸಂದರ್ಭಗಳೂ ಕೂಡ ನಿರ್ಮಾಣವಾಗುತ್ತೆ. ಎಲ್ಲಿಂದ ಎಲ್ಲಿ ಹೋದರೂ ಏನಾದರೂ ಒಂದು ಕಿರಿಕಿರಿ, ಕಲಹ, ಮನಸ್ತಾಪ ಅಂತಕ್ಕಂಥದ್ದು ಬರಲೇಬೇಕು. ಅದನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ನೀವಾಗಿ ನೀವೇ ನಿಮ್ಮ ಕಂಟ್ರೋಲ್ ತಪ್ಪಿ ನಡೆದುಕೊಳ್ತಕ್ಕಂಥ ಸ್ಥಿತಿ. ಹಾಗಾಗಿ ಆದಷ್ಟು ನಿಮ್ಮ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥ ಪ್ರಯತ್ನ ಮಾಡಿ, ಬಾಯಿ ಹಿಡಿತವಾಡ್ತಕ್ಕಂಥ ಅಂದರೆ ಮಾತು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ. ಅದರ ಜೊತೆಯಲ್ಲಿ ಸ್ವಲ್ಪ ನೆರೆಹೊರೆಯವರೊಂದಿಗೆ ಕಲಹ, ಬಂಧು ಬಾಂಧವರೊಂದಿಗೆ ಕಾರಣವಿಲ್ಲದೆ ಕಲಹಗಳು ಬರ್ತಕ್ಕಂಥದ್ದು, ಸ್ಥಿರಾಸ್ತಿ ವಿಷಯಗಳು ಸ್ವಲ್ಪ ಕಲಹಕ್ಕೆ ದಾರಿ ಮಾಡಿಕೊಡುವಂಥ ಸಾಧ್ಯತೆಗಳು ಬರುವುದು, ಕೋರ್ಟು ಕೇಸು ಮತ್ತೊಂದು ಮಗದೊಂದು ಬೀಳುತ್ತೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಂಚಮ ಪ್ರಭಾವ, ಮಕ್ಕಳೊಂದಿಗೂ ಕೂಡ ಯಾಕೋ ಏನೋ ಈ ವಾರ ನಿಮಗೆ ಬರೀ ಆ ಸ್ಥಿತಿಯೇ ಕಂಡು ಬರ್ತಾ ಇದೆ. ಎಲ್ಲಿಂದ ಎಲ್ಲಿ ಹೋದ್ರೂ ಕೂಡ ಒಂದು ಸಮಾಧಾನ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯ ಸ್ಥಿತಿಯೇ ಇಲ್ಲ. ಯಾವುದಾದ್ರು ಕೆಲಸಕ್ಕೆ ಹೋಗ್ತೀರಾ, ಆ ಕೆಲಸನೂ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಯಾವುದ್ಯಾವುದೋ ಕಾರಣ ಒಂದು ಕೆಲಸ ಮಾಡೋಕ್ಕೋಗಿ ಇನ್ನೊಂದು ಕೆಲಸ ಮಾಡಬೇಕಾದಂಥದ್ದು, ಅಡಿಷನಲ್ ಗಂಟೆ ಮಾಡುವಂಥ ಕೆಲಸ 4 ಗಂಟೆ ಮಾಡಬೇಕಂಥದ್ದು, ಏನೋ ಎಡವಟ್ಟುಗಳಾಗ್ತದೆ. ಎಡವಟ್ಟಿನಲ್ಲೇ ಕಾಲವನ್ನು ದೂಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು. ದಾಂಪತ್ಯ ಸೌಖ್ಯದಲ್ಲಿ ಆಸಕ್ತಿಗಳಿರುವುದಿಲ್ಲ ಅಂತಕ್ಕಂಥ ಸ್ಥಿತಿ. ಗುರುವಿನ ಪ್ರಭಾವವಿದೆ, ಆದರೂ ಕೂಡ ಕೇಳುವಂಥ ಸ್ಥಿತಿನಲ್ಲಿರೋ ಯಾರ ಮಾತನ್ನು ಕೇಳೋಂಗಿರಲ್ಲ ನೀವು. ಆ ಕಂಡೀಷನ್ಸು ಮೀರಿ ಹೋಗಿರ್ತದೆ ನಿಮ್ಮ ಆ ಸೈಕಲಾಜಿಕಲಿ ಮಾನಸಿಕವಾದಂಥ ಆಲೋಚನಾ ಸ್ಥಿತಿಗತಿಗಳು ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿ, ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಕೆಲವೊಂದು ಅವಕಾಶಗಳು ಅಥವಾ ಅವಕಾಶಗಳು ಅನ್ನೋದಕ್ಕಿಂತಲೂ ಕೂಡ ಹಣಕಾಸಿನ ಮೂಲಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಪ್ರಯಾಣ ವಿಘ್ನ, ಪ್ರಯಾಣದಲ್ಲಿ ತೊಂದರೆ ತಾಪತ್ರೆಗಳನ್ನು ಎದುರಿಸ್ತಕ್ಕಂಥದ್ದು. ವಾರ ಮಧ್ಯಭಾಗದಿಂದ ಆಚೆಗೆ ಆದಷ್ಟು ಗುರುವಾರದ ನಂತರ ಸ್ವಲ್ಪ ಪ್ರಯಾಣವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸೂಕ್ತ. ದೂರ ಪ್ರಯಾಣ, ಅದರಲ್ಲೂ ಕೂಡ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗಬೇಕಾ, ಅದೊಂದು ವಿಷಯದಲ್ಲಿ ನಿಮಗೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ. ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕಾ ಅಥವಾ ರಾಜಕಾರಣದಿಂದ ಕೆಲಸ ಕಾರ್ಯಗಳಾಗಬೇಕಾ, ಸ್ವಲ್ಪ ಸಹಕಾರಿಯಾಗಿ ನಿಂತಿರ್ತಕ್ಕಂಥದ್ದು ಉಂಟು.
ಏನಿಲ್ಲ ಅಂದ್ರೂ ಕೂಡ ನಾನು ಗೌರವವನ್ನು ಸಂಪಾದನೆ ಮಾಡಬೇಕು, ಹೆಸರನ್ನು ಸಂಪಾದನೆ ಮಾಡಬೇಕು, ಅಧಿಕಾರವನ್ನು ಹಿಡಿಬೇಕು, ಈ ಹಂಬಲ, ಈ ತುಡಿತ ಬಹಳ ಬಲವಾಗಿ ನಿಮ್ಮನ್ನು ಯೋಚನೆ ಮಾಡುವಂಥ ರೀತಿಯಲ್ಲಿ ಮಾಡುತ್ತೆ. ಬಟ್ ಕೊನೆಗೆ ಡಿಸ್ಟರ್ಬ್ ಆಗ್ತೀರಿ. ಇಲ್ಲ, ಅವಕಾಶ ಇಲ್ಲ. ಪ್ರಯತ್ನ ಅನ್ನೋ ರೀತಿಯಲ್ಲಿ ನಿಮ್ಮ ಯೋಚನೆ ಇದ್ರೂ ಕೂಡ ನಾನು ಹಾಗಾಗಬೇಕು ಹೀಗಾಗಬೇಕು ಅಂದರೂ ಇದ್ರೂ ಎಲ್ಲಿ ಹೋಗಬೇಕು, ಏನೋ ಹೋಗ್ಬೇಕು, ರೂಟೇ ಗೊತ್ತಿಲ್ವೇ, ದಾರಿ ನಿಂದಾಗ ಎಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಮರಳಗಾಡಿನಲ್ಲಿ ಹೋಗ್ಬಿಟ್ಟು ಯಾವ ದಾರಿ ಹುಡುಕ್ತೀರಿ? ಆ ಪರಿಸ್ಥಿತಿ ನಿರ್ಮಾಣವಾಗತ್ತೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಬರೀ ಎಡವಟ್ಟುಗಳು, ಅಪಘಾತಗಳು, ಅವಮಾನಗಳು, ಕಿರಿಕಿರಿಗಳು ಇದರೇ ಇರೋದರಿಂದ ಸಾಧ್ಯವಾದಷ್ಟು ಕೂಡ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಸೂಕ್ತ ಈ ವಾರ ವೃಶ್ಚಿಕ ರಾಶಿನವರಿಗೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಈಗ ಸ್ವಲ್ಪ ಒಂದು ಹಳಿಗೆ ಬರೋದಕ್ಕೆ ದಾರಿಯಾಗ್ತದೆ. ಅವಕಾಶಗಳು ಬರುವಂಥ ಸಂದರ್ಭಗಳ ನಿರ್ಮಾಣವಾಗ್ತದೆ. ಚಟುವಟಿಕೆಯಿಂದ ಕಾರ್ಯವನ್ನು ಮಾಡತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬರುವಂಥ ಸಾಧ್ಯತೆಗಳು, ಮಕ್ಕಳಿಂದ ಸಹಕಾರ, ಪ್ರೀತಿಪಾತ್ರರ ಸಹಕಾರ, ಅಥವಾ ಮಕ್ಕಳ ಜಾತಕದಲ್ಲಿ ಏನೋ ಗ್ರಹಗತಿಗಳು ಬದಲಾಗಿ ಒಂದು ಬದಲಾವಣೆ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋ ರೀತಿ ಅಥವಾ ಭರವಸೆಗಳು ಮೂಡುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹೊಸದಾಗಿ ಯಾವುದು ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು, ಹೊಸ ಉದ್ಯಮ ಪ್ರಾರಂಭ ಮಾಡಬೇಕು, ವ್ಯಾಪಾರ ಪ್ರಾರಂಭ ಮಾಡಬೇಕು, ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾವುದೋ ವಾಹನ ತೆಗೆದುಕೊಳ್ಬೇಕು, ಈ ಪ್ರಯತ್ನ, ಈ ಆಲೋಚನೆಗಳಂತೂ ಕೂಡ ಸಾಮಾನ್ಯವಾಗಿ ಈ ವಾರದಲ್ಲಿ ಯಥೇಚ್ಛವಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮತ್ತು ಸಾಲವನ್ನಾದರೂ ಕೂಡ ಮಾಡಿ ಈ ಏನು ಹಿಂದೆ ಹೇಳಿದ್ನಲ್ಲ, ಈ ವ್ಯವಹಾರಗಳನ್ನು ಮಾಡೋದಕ್ಕೂ ಕೂಡ ಪ್ರೇರೇಪಣೆಯಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅದರಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಸಕ್ಸಸ್ಸು ಕೂಡ ಆಗ್ತೀರಿ. ಸ್ವಲ್ಪ ನೇರ ಮಾತು, ಸ್ವಲ್ಪ ಕಂಟ್ರೋಲ್ ಇರ್ತಕ್ಕಂಥದ್ದು ಬಹಳ ಸೂಕ್ತ. ಸ್ವಲ್ಪ ಬಂಧು ಬಾಂಧವರೊಂದಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸ, ಒಂದು ಸಂಬಂಧ ಹಾಳಾಗಿರ್ತಕ್ಕಂಥ ಸಂಬಂಧವನ್ನು ಸ್ವಲ್ಪ ತೇಪೆ ಹಚ್ಚುವಂಥ ಪ್ರಯತ್ನಗಳೂ ಕೂಡ ನಡೀತದೆ. ಚಿಂತೆ ಮಾಡುವಂಥದ್ದು ಬೇಡ. ಚತುರ್ಥ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಈ ಸ್ಥಿರಾಸ್ತಿ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೂಡಿಕೆ, ಸ್ಥಿರಾಸ್ತಿ ಮೇಲೆ ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ. ಮಾಡಿ. ಮಕ್ಕಳಿಂದ ಅನುಕೂಲ, ಪ್ರೀತಿಪಾತ್ರರಿಂದ ಅನುಕೂಲ ಅಂತಕ್ಕಂಥ ಸ್ಥಿತಿ. ಸ್ವಲ್ಪ ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತೀರಿ. ಸಾಲದ ಬಾಧೆಯಿಂದ ತಪ್ಪಿಸಿಕೊಳ್ತಕ್ಕಂಥ ವಾತಾವರಣಗಳಿದೆ. ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ಸಣ್ಣದಾಗಿ ಮನಸ್ತಾಪ ಮತ್ತು ಅಸಮಾಧಾನವನ್ನು ತರುವಂಥದ್ದಕ್ಕೆ ದಾರಿ ಉಂಟು. ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ, ತಂದೆಯೊಂದಿಗೆ ಸಣ್ಣದಾಗಿ ಮನಸ್ತಾಪಗಳಾಗ್ತಕ್ಕಂಥದ್ದು ಅಥವಾ ತಂದೆಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ನಾಯಕರ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೂ ಕೂಡ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯೂ ನಿರ್ಮಾಣವಾಗ್ತದೆ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು, ವಿದ್ಯಾಭ್ಯಾಸದ ಅವಕಾಶಗಳು ಬರ್ತದೆ. ಯಾಕೋ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ, ಅದನ್ನು ಪಡೆದುಕೊಳ್ಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಧನುಸ್ಸು ರಾಶಿನವ್ರಿಗೆ ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ 50-50, 50 ಅನುಕೂಲ 50 ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಧನುಸ್ಸು ರಾಶಿನವರು ನಿಂತಿರ್ತೀರಿ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನೀವು ದುರ್ಗಾ ಪರಮೇಶ್ವರಿಯ ಆರಾಧನೆ ಅಥವಾ ದುರ್ಗಾ ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನ ಮಾಡಿ ಧನುಸ್ಸು ರಾಶಿನವರು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಇಲ್ಲಿಂದ ಇನ್ನಷ್ಟು ಲಾಭವನ್ನು, ಅನುಕೂಲವನ್ನು, ಯೋಗ ಬಲವನ್ನು, ಅವಕಾಶವನ್ನು ತರೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಎಲ್ಲೋ ಏನೋ ಹಳಿಗೆ ಬರೋದಕ್ಕೆ ಅಂದರೆ ಸರಿದಾರಿಗೆ ಬರೋದಕ್ಕೆ ದಾರಿಯಾಗುತ್ತೆ. ಹಣಕಾಸಿನ ವ್ಯವಹಾರಗಳು ಅಂತಕ್ಕಂಥದ್ದು ತುಂಬ ಇಕ್ಕಟ್ಟಿನಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸ್ವಲ್ಪ ಸುಧಾರಣೆ ಆಗುತ್ತೆ ಮಕರ ರಾಶಿನವ್ರಿಗೆ. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥದ್ದು, ಲಾಭವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಸಾಲವನ್ನೆಲ್ಲೋ ಕೇಳಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಒಂದು ತಕ್ಕ ಮಟ್ಟಿನ
ಸಹಕಾರ, ಯೋಗ ಬಲಗಳು ಅಂತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿದಕ್ಕೂ ಕೂಡ ಒಂದು ರಹದಾರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಿಗುತ್ತೆ ಈ ವಾರದಲ್ಲಿ. ಸಾಮಾನ್ಯವಾಗಿ ನಿಮಗೆ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯಾದನ್ನು ಸ್ವಲ್ಪ ಬಲ ಪಡೆದುಕೊಂಡು ಬಿಟ್ಟಿದ್ದಾನೆ. ಅದೇ ನಿಮಗೆ ಎಲ್ಲೋ ಒಂದು ಸೆನ್ಸ್, ಒಂದು ಜ್ಞಾನ ವರ್ಕ್ ಆಗುತ್ತೆ. ಆದ್ದರಿಂದ ನೀವು ಸಕ್ಸಸ್ ಕಾಣೋದಕ್ಕೂ ಕೂಡ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ತೃತೀಯ ಪ್ರಭಾವ, ಪತ್ರ ವ್ಯವಹಾರ, ಯಾವುದೋ ಸರ್ಕಾರಿ ಕೆಲಸ ಆಗಬೇಕು, ಪ್ರಯತ್ನ ಮಾಡಿ. ಸ್ವಲ್ಪ ಏನಾದರೂ ಬಂಧು ಬಾಂಧವರಿಂದ ಸಹಕಾರ ಸಿಗಬೇಕು, ಲಾಭವಾಗುವಂಥ ಯೋಗ ಫಲಗಳು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣ ಮಾಡಬೇಕು, ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ವಿದ್ಯಾಭ್ಯಾಸ ಅನುಕೂಲವಿದೆ, ಅದ್ಭುತವಾದಂಥ ರೀತಿಯಲ್ಲಿದೆ. ತಾಯಿಯ ಸಹಕಾರ ಸಿಗುವಂಥದಕ್ಕೆ ಉಂಟು ಅಂತ ಹೇಳಿದೆ. ಸ್ಥಿರಾಸ್ತಿ, ಭೂಮಿ ಆಸ್ತಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಮಾಡಿ. ವಾಹನ ಖರೀದಿ ಮಾಡಿ ಅಥವಾ ಸಾಲ ಮಾಡಿ ವಾಹನ, ಭೂಮಿ ಮತ್ತೊಂದು ಮಾಡಬೇಕು, ಅವಕಾಶಗಳಿದೆ, ಮಾಡಿ. ತುಂಬ ಸುಸೂತ್ರವಾಗುತ್ತೆ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು. ಪಂಚಮ ಪ್ರಭಾವ ಅಂತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಮಕ್ಕಳ ಸಹಕಾರ ಸಾಧ್ಯತೆಗಳು ತುಂಬ ಕಡಿಮೆ. ಮಕ್ಕಳ ನಡವಳಿಕೆ ಸ್ವಲ್ಪ ಕಡಿಮೆ, ಅಂದರೆ ನಡವಳಿಕೆಯಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು. ಮಕ್ಕಳ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳನ್ನು ತರಬೇಕು, ಆ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕ್ತೀರಿ, ಅಲ್ಲಿ ಸೋಲನ್ನು ಅನುಭವಿಸುವಂಥದ್ದು. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರ ಸಂಬಂಧಪಟ್ಟಂತೆ ಯಾಕೋ ಸರಿಯಾದಂಥ ತೀರ್ಮಾನ ಅಥವಾ ಆ ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ನೋವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸು ಮತ್ತು ತಿಂಗಳ ದೋಷವಿರ್ತಕ್ಕಂಥವರಿಗೆ ಮಾತ್ರ ಸ್ವಲ್ಪ ವ್ಯತ್ಯಾಸ ತರಬಹುದು, ಅಷ್ಟು ಬಿಟ್ಟರೆ ಮಿಕ್ಕಿದೇನು ತೊಂದರೆ ಇಲ್ಲ. ಇನ್ನು ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಬಹಳ ಚೆನ್ನಾಗಿರುತ್ತೆ. ವಾರ ಅಂತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿಂದ ಕೂಡಿರುತ್ತದೆ. ಅಷ್ಟಮ ಪ್ರಭಾವ, ಏನು ಅಂಥ ತೊಂದರೆ ಆಗುವಂತೆ ಯಾವುದೇ ಲಕ್ಷಣಗಳಿಲ್ಲ ಈ ವಾರದಲ್ಲಿ. ದಶಮ, ಮೇಲಧಿಕಾರಿಗಳು ಅಂತಕ್ಕಂಥದ್ದು ಯಾರು ಇರ್ತಾರಲ್ಲ, ಮೇಲಧಿಕಾರಿಗಳಿಂದ ಮಾತ್ರ ಕೆಲವೊಂದು ಸಹಕಾರಗಳು ಅಂತಕ್ಕಂಥದ್ದಕ್ಕೆ ಒಂದು ಸಹಕಾರ ಸಿಗುವುದಿಲ್ಲ. ಯಾಕೋ ಅವ್ರ ಕೈ ಸಿಗೋದಿಲ್ಲ ಅಥವಾ ಅವರು ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭಗಳು ಬರಬಹುದು. ಮತ್ತು ಏನೋ ಒಂದು ಉತ್ತಮವಾದ ಹೆಸರನ್ನು ಮಾಡಬೇಕು, ಇದರಿಂದ ಏನೋ ಹೊಸ ಪ್ರಯತ್ನದಲ್ಲಿ ಏನೋ ಒಂದು ಸಣ್ಣದಾಗಿ ಏನೋ ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡುವಂಥವ್ರಿಗೆ ಅವಕಾಶಗಳಿರ್ತದೆ, ಪ್ರಯತ್ನವನ್ನು ಮಾಡ್ತೀರಿ. ಬಟ್ ಅದರಿಂದ ಸಿಗುವಂಥ ಒಂದು ಗೇನೋ ಹೆಸರೋ ಪ್ರಾಪ್ತಿಯೋ ಚಾನ್ಸಸ್ ಇಲ್ಲ. ಉಪಕಾರವನ್ನು ಮಾಡಿಕೊಂಡಂಥವರಿಂದ ಅಪಕಾರವನ್ನು ನೋಡುವಂಥ ಸಂದರ್ಭಗಳು ಕಂಡು ಬರ್ತದೆ ಮಕರ ರಾಶಿನವ್ರಿಗೆ. ಅದೊಂದು ಸಣ್ಣದಾಗಿ ಎಲ್ಲೋ ಈ ಮೈನಸ್ ಆಗೋದೆಲ್ಲವೂ ಕೂಡ ಅದರಿಂದಲೇ ನಿಮಗೆ ಮಕರ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ಸಾಧ್ಯವಾದಷ್ಟು ಈ ವಾರ ಲಕ್ಷ್ಮೀ ನರಸಿಂಹನ ಆರಾಧನೆ ನಿಮಗೆ ಒಳ್ಳೆಯ ಅದ್ಭುತವಾದಂಥ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ, ಮಾಡಿ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅವಕಾಶಗಳೇನೋ ಬರ್ತದೆ, ಬಟ್ಟು ಲಾಭದ ಪ್ರಮಾಣ ಅಂತಕ್ಕಂಥದ್ದು ಅಷ್ಟೊಂದು ಯಥೇಚ್ಛವಾಗಿ ಸಿಗುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಡೆ ಗುದ್ದಿ ಮೈ ನೋವಿಸಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿ ಮಂದತ್ವದಿಂದ ಕೂಡಿರ್ತದೆ. ನೇರ ಮಾತು ಸ್ವಲ್ಪ ಭಾವನಾತ್ಮಕವಾದಂಥ ಪೆಟ್ಟನ್ನು ನೋಡುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ತೃತೀಯ ಪ್ರಭಾವ ಅಂತಕ್ಕಂಥ ನಿಮಗೆಲ್ಲೂ ಸಣ್ಣದಾಗಿ ಮೈನಸ್ ಆಗುತ್ತೆ, ಬಂಧು ಬಾಂಧವರಿಂದ ಅಂತಕ್ಕಂಥದ್ದು ಮತ್ತು ನೆರೆಹೊರೆಯವರಿಂದ ಅಂತಕ್ಕಂಥ ರೀತಿಯಲ್ಲಿ. ಸ್ಥಿರಾಸ್ತಿ ವ್ಯವಹಾರಗಳು ಆಗುವುದಿಲ್ಲ. ತಾಯಿಯ ಸಹಕಾರ, ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಸಿಗುವುದಿಲ್ಲ. ಅದೃಷ್ಟ ವಂಚಿತ ಜೀವನ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಈ ವಾರ ನಿಮಗೆ. ಯಾಕೆಂದರೆ ಎಲ್ಲವೂ ಕೂಡ ಆಗಲೇ ಹೇಳಿದ್ನಲ್ಲ, ಮಾಡ್ತೀರಿ, ಕಷ್ಟ ಬೀಳ್ತೀರಿ, ಎಲ್ಲವನ್ನೂ ಮಾಡ್ತೀರಿ, ಹುಡುಕಾಟ ಮಾಡ್ತೀರಿ. ಎಲ್ಲಿಂದ ಎಲ್ಲಿ ಹೋದ್ರೂ ಕೂಡ ಸಾಮಾನ್ಯವಾಗಿ ಹೇಗೆ ವರ್ಷ ಎಲ್ಲ ಉಳುಮೆ ಮಾಡಿ ಕೊನೆಗೆ ಲಾಸ್ಟ್ ನೋಡಿದರೆ ಬೆಳೆ ಚೆನ್ನಾಗಿ ಬಂದಿರುತ್ತೆ, ಕಾಳು ಚೆನ್ನಾಗಿ ಬಂದಿರುತ್ತೆ, ಬಡಿದು ನೋಡಿದರೆ ಏನೂ ಇಲ್ಲ ಅಂತಾರಲ್ಲ, ಆ ಪರಿಸ್ಥಿತಿ ಇರುತ್ತೆ ನಿಮಗೆ. ಕುಂಭರಾಶಿನವ್ರಿಗೆ ಈ ವಾರ ಪೂರ್ತಿಯಲ್ಲೂ ಅಷ್ಟೊಂದು, ಯಾಕೆಂದರೆ
ಯೋಗಕಾರಕನೇ ಅದೃಷ್ಟವನ್ನು ಕೊಡುವಂಥವನೇ ಹೋಗಿ ಗ್ರಹಣಕ್ಕೆ ಒಳಗಾಗಿರೋದ್ರಿಂದ ಅದೃಷ್ಟ ವಂಚಿತರೇ ಆಗಬೇಕಾಗತ್ತೆ ಈ ವಾರದಲ್ಲಿ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೇ, ಯಾವುದೋ ಹುಂಬರತನದಿಂದ ಬಂದಂಥ ಅವಕಾಶವನ್ನು ಕೂಡ ಕೈ ತಪ್ಪಿಸಿಕೊಳ್ತಕ್ಕಂಥದ್ದು, ನಿಮ್ಮ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳ ಮೇಲೇ ಪ್ರಭಾವವನ್ನು ಅಥವಾ ಪ್ರತಾಪವನ್ನು ತೋರಿಸುವಂಥ ಪರಿಸ್ಥಿತಿಯೂ ಇರ್ತದೆ. ಯಾಕೆಂದರೆ ಬಗ್ಗೋದಿಲ್ಲ ನೀವು, ನಾಲೆಡ್ಜ್ ಹಂಗೆ ಇರುತ್ತೆ ನಿಮಗೆ, ಆ ಬುದ್ಧಿವಂತಿಕೆ ನೀವು ಮಾಡಿರ್ತಕ್ಕಂಥ ಸರಿನೇ ಇರ್ತದೆ, ನಾನು ಮಾಡಿರ್ತಕ್ಕಂಥ ಸರಿ ಇದ್ದೇ ಇದೆ ಅಂತಕ್ಕಂಥ ರೀತಿಯಾದಂಥ ಆ ಅತಿಯಾದಂಥ ಒಂದು ಜ್ಞಾನದಿಂದಲೋ ಅಥವಾ ಅತಿಯಾದಂಥ ವಿಶ್ವಾಸದಿಂದಲೋ ಎಲ್ಲದರ ಮೇಲೂ ಕೂಡ ಸಾಧಿಸುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಹೋಗ್ತೀರಿ. ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಹೋಗೋದಕ್ಕೆ ಹೋಗ್ತೀರಿ, ಅಲ್ಲೆಲ್ಲೂ ಎಡವಟ್ಟಾಗೋದಕ್ಕೆ ದಾರಿ ಆಗ್ತದೆ. ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೊಂದು ಅನುಕೂಲದ ಸ್ಥಿತಿ ಇಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಗುಪ್ತ ಪ್ರಯತ್ನದಿಂದ ಆಪತ್ತುಗಳು ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಮಕ್ಕಳು ಶತ್ರುತ್ವವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ, ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ ಈ ಒಂದು ವಾರ ಅಂತಕ್ಕಂಥದ್ದು. ಆರೋಗ್ಯದಲ್ಲಿ ಏನೋ ಅಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯ ಪ್ರಭಾವ, ಭವಿಷ್ಯದ ಬಗ್ಗೆ ವಿಪರೀತವಾದಂಥ ತರಗೆ ಕೆಡಿಸ್ಕೊಳ್ತೀರಿ. ಪೂಜೆ ಪುನಸ್ಕಾರಗಳಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲೂ ಕೂಡ ಸೋಲು, ಪ್ರಯತ್ನ ಅಂತಕ್ಕಂಥದಕ್ಕಿಂತಲೂ ಕೂಡ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಸೋಲನ್ನು ಅನುಭವಿಸ್ತಕ್ಕಂಥದ್ದು. ವೃತ್ತಿ ಪ್ರವೃತ್ತಿಗಳಲ್ಲಿ ಅಷ್ಟೊಂದು ಏಳಿಗೆಯನ್ನು ಕಾಣದಲೇ ಇರ್ತಕ್ಕಂಥ ಸ್ಥಿತಿಯನ್ನು ಕುಂಭರಾಶಿನವರು ನೋಡ್ತೀರಿ. ಯಾವ ಗ್ರಹವೂ ಕೂಡ ಯೋಗಕಾರಕನಾದರೂ ಕೂಡ ಬಲವಾಗಿದ್ದಂಥ ಪಕ್ಷದಲ್ಲಿ ನಿಮಗೆ ಸಹಕಾರಿಯಾಗಿ ನಿಲ್ತಿದ್ದ, ಆದರೆ ಈ ವಾರ ಅವನ ಬಲವೂ ಕೂಡ ನಿಮಗೆ ಇಲ್ಲದೇ ಇರೋದ್ರಿಂದ ಎಲ್ಲವೂ ಕೂಡ ಗೌಣ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಿನ್ನಡೆ ಎನ್ನುವ ರೀತಿಯಾದಂಥ ಒಂದು ಪರಿಸ್ಥಿತಿ. ಆದರೂ ಕೂಡ ಹೋರಾಟ ಬಿಡೋದಿಲ್ಲ, ಹಠ ಬಿಡೋದಿಲ್ಲ, ಆ ಕಿಚ್ಚನ್ನು ಬಿಡೋದಿಲ್ಲ. ಅದೇ ನಿಮ್ಮನ್ನು ಒಂದು ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ದಾರಿಯಾಗ್ತದೆ. ಆ ಗಟ್ಟಿಯಾಗಿ ನಿಲ್ಲಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಸಾಧ್ಯವಾದಷ್ಟು ಈ ಒಂದು ವಾರ ಸುಬ್ರಹ್ಮಣ್ಯನ ಆರಾಧನೆ ನಿಮಗೆ ಒಂದು ತಕ್ಕ ಮಟ್ಟಿಗೆ ಬಲವನ್ನು ತರ್ತದೆ ಕುಂಭರಾಶಿನವ್ರಿಗೆ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಇಲ್ಲಿಂದ ಒಂದು ಚೇತರಿಕೆ, ಆರ್ಥಿಕವಾದಂಥ ಪ್ರಗತಿ, ಅವಕಾಶಗಳು ಬರುವಂಥ ಸಂದರ್ಭ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿ ತಂದು ಕೊಡ್ತದೆ. ಭೂಮಿ ವಾಹನ ಯಂತ್ರೋಪಕರಣ ಖರೀದಿ ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಆರ್ಥಿಕ ಸುಧಾರಣೆಗಳು ಇಲ್ಲಿಂದ ನಿಮಗೆ ಗುರುಬಲ್ಲವಿಲ್ಲದಿದ್ದರೂ ಕೂಡ ಆರ್ಥಿಕವಾದಂಥ ಸುಧಾರಣೆಗಳು ನಿಮಗೆ ಪ್ರಾಪ್ತಿ ಯೋಗ ಫಲಗಳನ್ನು ಮೀನರಾಶಿನವರು ಪಡೆದುಕೊಂಡು ಬಂದಿದ್ದೀರಿ, ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲದ ಒಂದು ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ. ಒಪ್ಪಂದ, ಕರಾರು, ಅಗ್ರಿಮೆಂಟು, ಸ್ಥಳ ಬದಲಾವಣೆ, ಗೃಹ ಬದಲಾವಣೆ ಅನಾನುಕೂಲದಿಂದ ಕೂಡಿರುತ್ತದೆ. ಮಕ್ಕಳಿಂದ ವಾರ ಮಧ್ಯಭಾಗದವರೆಗೂ ನೀವು ಹೇಳಿದ್ದನ್ನು ಕೇಳುವಂಥ ಸ್ಥಿತಿನಲ್ಲಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅವರಿಂದಲೂ ಕೂಡ ವಿರೋಧವಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಾಲದ ಬಾಧೆಗಳು ಅಂಥ ತೊಂದರೆಯನ್ನು ಕೊಡೋದಿಲ್ಲ. ಶತ್ರು ಕಾಟದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು ಮತ್ತು ಶತ್ರು ದಮನವಾಗ್ತಕ್ಕಂಥದ್ದು. ನಿಮಗೆ ಯಾರನ್ನು ಕೇಡನ್ನು ಬಯಸಿರ್ತಾರೋ ಅಥವಾ ಕೇಡನ್ನು ಮಾಡಿರ್ತಾರೋ ಅವರಿಗೆ ರಿವರ್ಸ್ ಆಗಿ ಅವರ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗತ್ತೆ. ಪಂಚಮ ಪ್ರಭಾವ ಆ ರೀತಿಯಲ್ಲಿ ಇರೋದರಿಂದ ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಲಾಭ. ವಿವಾಹ ಕಾರ್ಯದ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿಗೆ ಮಾಡುವಂಥವರಿಗೆ ಒಳ್ಳೆಯ ಅನುಕೂಲ. ಮತ್ತು ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಅನುಕೂಲ. ಒಳ್ಳೆಯ ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರ್ತದೆ. ಒಳ್ಳೆಯ ವಧುವರ ಬರೋದಕ್ಕೆ ದಾರಿ ಆಗ್ತದೆ. ಕೋರ್ಟ್ ಕೇಸ್ ನಷ್ಟ, ಮುಂದೆ ಮೂವೇ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಭಾಗ್ಯಪ್ರಭಾವ, ತಂದೆಯ ಸಹಕಾರ, ಉತ್ತಮವಾದಂಥ ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕ ಚಟುವಟಿಕೆ, ಯಾವುದಾದ್ರು ದೇವಸ್ಥಾನದ ದರ್ಶನಕ್ಕೆ ಹೋದರೆ ನೋಡಿ ಈ ವಾರ ಒಳ್ಳೆಯ ದರ್ಶನ ಆಗ್ತದೆ ನಿಮಗೆ. ಭಗವಂತನ ದರ್ಶನ ನೋಡಿ ಬೇಕಾದ ಪ್ರಯತ್ನ ಮಾಡಿ ನೋಡಿ.
ದಶಮ ಪ್ರಭಾವ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಾದಂಥ ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆಯಲ್ಲ, ಅದೊಂದನ್ನು ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನೂ ತೊಂದರೆ ಇಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಈ ಸಂದರ್ಭ ಅಂತಕ್ಕಂಥದ್ದು ಸ್ವಲ್ಪ ಮೀನರಾಶಿನವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಒಂದು ಸ್ಥಿತಿ ಈ ಸಂದರ್ಭದಲ್ಲಿ ಇದೆ. ನಿಮಗೆ ಸಾಮಾನ್ಯವಾಗಿ ಇಲ್ಲಿವರೆಗೆ ಒಂಥರ ಏನು ಮಾಡೋದಪ್ಪ ಅಂತ ಇತ್ತು. ಈ ವಾರ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಇರೋದಂಥ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನ್ನುವಂಥ ಒಂದು ಆಲೋಚನೆಗಳಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಸಾಧ್ಯವಾದಷ್ಟು ಕೂಡ ಕೊಬ್ಬರಿ ಎಣ್ಣೆ ದೀಪ ಶಿವನ ಆಲಯದಲ್ಲಿ ಹಚ್ಚತಕ್ಕಂಥ ಒಂದು ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥ ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.